Welcome to Damayanthi's Veg Recipes. ಟೇಸ್ಟ್ ಆಗಿರ್ತಕ್ಕಂತಹ ಮತ್ತೆ ಈ ಫ್ಲೇವರ್ ತಿನ್ನಲೇಬೇಕು ಅನಿಸುತ್ತೆ ಆ ರೀತಿಯಾಗಿರ್ತಕ್ಕಂತಹ ಒಂದೊಳ್ಳೆ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ಫ್ರೈಡ್ ರೈಸ್ ರೆಸಿಪಿ. ಒಂದೊಳ್ಳೆ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಅಂತೂ ಸಕ್ಕದಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಲೇಬೇಕಾಗಿರ್ತಕ್ಕಂತಹ ಫ್ರೈಡ್ ರೈಸ್ ರೆಸಿಪಿ. ಫ್ರೈಡ್ ರೈಸ್ ರೆಸಿಪಿಯನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರ್ ಟೇಸ್ಟ್ ಹಾಗೂ ವೆರಿ ಸಿಂಪಲ್ ರೆಸಿಪಿ. ಹಾಗಾದರೆ ಫ್ರೆಂಡ್ಸ್, ಈ ಫ್ರೈಡ್ ರೈಸನ್ನು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ 1 ಕಪ್ ಆಗುವಷ್ಟು ಅನ್ನನ ಬೇಯಿಸಿ ಇಟ್ಕೊಂಡಿದ್ದೀನಿ. 1/4 ಕಪ್ಪು ಎಲೆಕೋಸು ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಕ್ಯಾರೆಟ್ 1/4 ಕಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಬೀನ್ಸ್ 1 ಕಪ್ಪಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ದಪ್ಪ ಮೆಣಸಿನ್ಕಾಯಿ 1/4 ಕಪ್ಪಷ್ಟು. ಬಟಾಣಿ 1/4 ಕಪ್ಪು. ಟೊಮೆಟೊ ಒಂದನ್ನು ಈ ರೀತಿಯಾಗಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ, ರೌಂಡ್ಗೆ ತೆಳುವಾಗಿರಬೇಕು. ಹಾಗೆ ಹಸಿ ಮೆಣಸಿನ್ಕಾಯಿ 1/4 ಕಪ್ಪಷ್ಟು ತಗೊಂಡಿದ್ದೀನಿ. ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು 1/4 ಕಪ್. ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟಿದೆ. ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿರೋದು 1 ಟೀ ಸ್ಪೂನ್ ಅಷ್ಟಿದೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪಿನ ದಂಟನ್ನು ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಅಚ್ಚ ಪುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಕಾಳು ಮೆಣಸು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟಿದೆ. ಗ್ರೀನ್ ಚಿಲ್ಲಿ ಸಾಸ್ 1 ಟೀ ಸ್ಪೂನ್. ಟೊಮೆಟೊ ಸಾಸ್ 2 ಟೀ ಸ್ಪೂನ್. ಸೋಯಾ ಸಾಸ್ 2 ಟೀ ಸ್ಪೂನ್. ಎಣ್ಣೆ 1.5 ಟೇಬಲ್ ಸ್ಪೂನ್. ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು. ಮೊದಲು ಫ್ರೈಡ್ ರೈಸ್ ಮಾಡೋಕ್ಕೆ ಮುಂಚೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾವು ತಯಾರು ಮಾಡಿ ಇಟ್ಕೋಬೇಕು. ಮೊದಲನೇದಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಕಟ್ ಮಾಡಿರೋ ಬೀನ್ಸನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮಾತ್ರ ಹಾಕ್ಕೋಬೇಕು, 1/4 ಭಾಗ. ಹಾಗೆ ಕ್ಯಾರೆಟನ್ನು 1/4 ಭಾಗ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅದಕ್ಕೆ ಇನ್ನೊಂಚೂರು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಒಂದು 2ರಿಂದ 3 ಕುದಿ ಬರೋವರೆಗೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡಿ. ನೋಡೋಣ, ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಾನಿಲ್ಲಿ ನೀರನ್ನು ಏನಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಇದ್ರ ಜೊತೆಗೆ ಮತ್ತೊಂದು ತರಕಾರಿಯನ್ನು ನಾನು ಬೇಯಿಸಬೇಕು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಬಟಾಣಿ, ಒಣ ಬಟಾಣಿ ನಾನಿಲ್ಲಿ ಹಾಕೋತಾ ಇರೋದು. ನೀವು ಹಸಿ ಬಟಾಣಿ ಇದ್ದರೆ ಹಾಕೋಬೋದು. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನೊಂದು 2ರಿಂದ 3 ನಿಮಿಷದವರೆಗೆ ಬೇಯಿಸ್ಕೊಳ್ಳಿ. ನೋಡೋಣ, ಈಗ ಬೆಂದಿರುತ್ತೆ. ಇವಾಗ ಇದನ್ನ ನಾನು ಒಂದು ಸ್ಟ್ರೈನರಿಂದ ಇದನ್ನೆಲ್ಲ ತೆಗೆದು ನೀರನ್ನು ಸೋಸ್ಕೊತೀನಿ. ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ. ಕಲರ್ ಸ್ವಲ್ಪ ನೋಡಿ, ಕಲರ್ ತುಂಬ ಗ್ರೀನಿಶ್ ಆಗಿದೆ ಅಲ್ವಾ. ಇದು ಅರ್ಧ ಬೇಯಿಸಿರಬೇಕು, ಸಂಪೂರ್ಣವಾಗಿ ಬೇಯಿಸಬಾರ್ದು. ನೋಡಿ, ಈ ತರಕಾರಿಗಳು ಫ್ರೈಡ್ ರೈಸ್ಗೆ ಯೂಸ್ ಮಾಡಬೇಕಾದ್ರೆ ಹಾಫ್ ಬಾಯ್ಲ್ ಆಗಿರಬೇಕು, ಸಂಪೂರ್ಣ ಬೇಯಿಸಬಾರ್ದು. ಇದೀಗ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ನೀರನ್ನು ಬಸ್ದು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆಗಿದೆ. ಅದೇ ಪಾತ್ರೆನ ಮತ್ತೆ ಒಲೆ ಮೇಲೆ ಇಟ್ಟು ಈಗ ನಾನೇನು ಮಾಡ್ತಾ ಇದ್ದೀನಿ, ಸೇಮ್ ಬೇಯಿಸಿರುವ ನೀರಿದೆ ಅಲ್ವಾ, ತರಕಾರಿ ಬೇಯಿಸಿರುವ ನೀರು, ಅದನ್ನು ಮತ್ತೆ ಹಾಕೋತಾ ಇದ್ದೀನಿ. ಹಾಕೊಂಡ ನಂತರ ಕ್ಯಾಬೇಜ್, ಎಲೆಕೋಸು ಇದೆ ಅಲ್ವಾ, ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕಿದು. ಇದನ್ನು ಹಾಕ್ಕೊಂಡು ಸುಮ್ಮನೆ ಒಂದು 2 ಕುದಿ ಬರೋಕ್ಕೆ ಬಿಡಿ. ನೀರೇನೇ ಹೆಚ್ಚಿಗೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಮೊದಲೇ ಬೇಯಿಸಿ ಇಟ್ಟಿರ್ತಕ್ಕಂತಹ ನೀರಿದೆಲ್ಲ ಅದೇ ನೀರನ್ನು ಬಳಸ್ಕೊಳ್ಳಿ. ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷದವರೆಗೆ ಕುದಿಯಕ್ಕೆ ಬಿಡಿ. 1-2 ಕುದಿ ಬಂದರೆ ಸಾಕು. ಇಲ್ಲಿ ಕ್ಯಾಬೇಜು ಜಾಸ್ತಿ ಬೇಯಿಸಬಾರ್ದು, ಹಾಫ್ ಬಾಯ್ಲ್ ಆಗಿರಬೇಕಷ್ಟೆ. ನೋಡಿ, ಕುದಿ ಬರ್ತಾ ಇದೆ. 1-2 ನಿಮಿಷ ಬೇಯಿಸೋಣ. ಓಕೆ, ಈಗ ಬೆಂದಿದೆ. ಈಗ ನಾನೇನು ಮಾಡ್ತೀನಿ, ತರಕಾರಿ ಬೇಯಿಸಿರೋದು ನೋಡಿ, ಸ್ಟ್ರೈನ್ ಮಾಡಿಟ್ಟಿದ್ದಿಲ್ಲ, ಇದನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ.
ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾನಿವಾಗ ಮತ್ತೆ ಕ್ಯಾಬೇಜನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಂಡಿದ್ದೀನಿ. ಓಕೆ, ರೆಡಿಯಾಗಿದೆ. ಇದನ್ನು ನೀರು ಬಸ್ಬಿಟ್ಟು ಸಪ್ರೇಟಾಗಿ ಸೈಡ್ ಮಾಡಿ ಇಟ್ಕೊಬಿಡಿ. ನೋಡಿ ಈ ರೀತಿಯಾಗಿ ಅರ್ಧ ಬೆಂದಿರಬೇಕು. ನೋಡಿ ಕ್ಯಾಬೇಜ್ ನೋಡಿ ಟೆಕ್ಸ್ಚರು ಇನ್ನೂ ಹಸಿ ಫ್ರೆಶ್ ಆಗಿ ಇರಬೇಕು, ಯಾಕಂದರೆ ಪೂರ್ತಿ ಬೆಂದುಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ. ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಫ್ರೈಡ್ ರೈಸ್ ಮಾಡೋಕ್ಕೆ ಮುಂಚೆ ಇವೆರಡನ್ನು ಮೊದಲು ನೀವು ರೆಡಿ ಮಾಡಿ ಇಟ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಒಲೆ ಮೇಲೆ ಪಾತ್ರೆ ಇಟ್ಟು ಒಂದು ದೊಡ್ಡ ಕಡಾಯಿ ಇಟ್ಬಿಟ್ಟು ಆದ ನಂತರ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಫ್ರೈಡ್ ರೈಸ್ ಮಾಡಬೇಕಾದ್ರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಎಣ್ಣೆ ಕಾದ್ಮೇಲೆ ಇಲ್ಲಿ ನೀವು ಈರುಳ್ಳಿದು ದಂಟಿದ್ರೆ ಅದನ್ನ ಹಾಕೋಬೋದು, ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪುದು ಸಾಫ್ಟ್ ದಂಟಿದೆ ಅಲ್ವಾ, ಅದನ್ನು ಈ ರೀತಿಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಇದೀಗ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಲಿ ಕರೆದ ನಂತರ ಫ್ರೈ ಆದಮೇಲೆ ಶುಂಠಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಇದು ಎಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಇದನ್ನು ಹಾಕ್ಕೊಂಡೆ. ನಂತರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಿ. ಶುಂಠಿ, ಕೊತ್ತಂಬರಿ ಸೊಪ್ಪು ದಂಟು ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಹಸಿ ಮೆಣಸಿನ್ಕಾಯಿಯನ್ನು ಹಾಕೋತಾ ಇದ್ದೀನಿ. ಹಾಕೊಂಡ ನಂತರ ಫ್ರೈ ಮಾಡ್ಕೊಳ್ಳಿ. ಓಕೆ, ಫ್ರೈ ಮಾಡ್ಕೊಂಡ್ರಲ್ವಾ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಫ್ರೈ ಆಗಿರಬೇಕು. ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ್ರಲ್ವಾ. ಇವಾಗ ನೋಡಿ ಎಲ್ಲನೂ ಎಣ್ಣೆಯಲ್ಲಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿರಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ತಕ್ಷಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಕಲಿಸ್ಕೊಬಿಡಿ ಚೆನ್ನಾಗಿ. ಈಗ ಕಲಿಸ್ಕೊಂಡಾಗಿದೆ ನೋಡಿ. ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿಯಾಗಿ ಕಲರ್ ಇರಬೇಕು ಟೆಕ್ಸ್ಚರು. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಫ್ರೈ ಆಗೋಕ್ಕೆ. ಈಗ ಕಟ್ ಮಾಡಿಕೊಂಡು ಇಟ್ಟಿದ್ದ ಹಸಿ ಬೀನ್ಸ್, ಹಾಗೆ ಕ್ಯಾರೆಟ್ ಹಾಗೂ ಬಟಾಣಿ ಹಾಗೂ ಕ್ಯಾಪ್ಸಿಕಮ್ ಇವನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಏನು ಮಾಡಬೇಕು, ನೀವು ಒಂದು ಸತಿ ಚೆನ್ನಾಗಿ ಕಲಿಸ್ಬಿಟ್ಟು ತಟ್ಟೆಯನ್ನು ಮುಚ್ಚಿ ಬೇಯಕ್ಕೆ ಬಿಡಿ. ತರಕಾರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ ಬೇಯ್ತಾ ಇದೆ ಅಲ್ವಾ. ಇವಾಗ ತಟ್ಟೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಒಂದು 2ರಿಂದ 3 ನಿಮಿಷ ಬೇಯಕ್ಕೆ ಬಿಡಿ. ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಬೇಕು. ಮಧ್ಯದಲ್ಲಿ 1-2 ಸತಿ ಈ ರೀತಿಯಾಗಿ ಕಲಿಸ್ಕೋಬೇಕು ನೀವು. ನೋಡಿ ಈ ಥರ ಕಲಿಸ್ಕೊಳ್ಳಿ. ಒಂದು ಸಿಮ್ಮಲ್ಲಿ ಇಟ್ಕೊಂಡು ತರಕಾರಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಕ್ಯಾಬೇಜ್, ಹಸಿ ಕ್ಯಾಬೇಜನ್ನು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ರಲ್ವಾ. ಇವಾಗ ಕಲಿಸ್ಕೊಳ್ಳಿ ಚೆನ್ನಾಗಿ. ಓಕೆ, ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ. ಸ್ವಲ್ಪ ತಟ್ಟೆ ಮುಚ್ಚಿ ಬೇಕಿಡೋಣ. ಕ್ಯಾಬೇಜು, ಬೀನ್ಸು, ಕ್ಯಾರೆಟು ಎಲ್ಲನೂ ಚೆನ್ನಾಗಿ ಬೇಯಬೇಕಲ್ವಾ. ಹಾಗೆ ಸ್ವಲ್ಪ ಬೇಯಬೇಕು. ನೋಡಿ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ನೋಡಿದ್ರೆ ಅದ್ರದ್ದು ಟೆಕ್ಸ್ಚರ್ ಎಲ್ಲ ಕ್ರಿಸ್ಪಿ ಥರ ಬಂದಿರುತ್ತೆ. ಅಲ್ಲಿವರೆಗೆ ನೀವು ಬೇಯಿಸಬೇಕು. ನೋಡಿ ಈಗ ಪರ್ಫೆಕ್ಟ್ ಆಗಿದೆ. ಬಣ್ಣ ಎಲ್ಲ ಚೇಂಜ್ ಆಗಿ ಹೋಗಿದೆ.
ಇವಾಗ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇಡ್ತಾ ಇದ್ದೀನಿ. ನಂತರ ಸೋಯಾ ಸಾಸ್ ಎಲ್ಲ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಇವನ್ನ ಕಲಿಸ್ಕೋಬೇಕು. ಕಂಟಿನ್ಯೂ ಆಗಿ ಸ್ಟಿರ್ ಮಾಡ್ತಾ ಬನ್ನಿ. ಎಲ್ಲೂ ಬಿಟ್ಟರೆ ಇದು ಸೀದೋಗ್ಬಿಡುತ್ತೆ. ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನೀವು ಕಲಿಸ್ತಾ ಬರಬೇಕು. ಇದು ಒಂದು ಟೆಕ್ಸ್ಚರ್ ತಿಕ್ಕಾಗೋವರೆಗೆ ನೀವು ಕಲಿಸ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಗೊತ್ತಾಗುತ್ತೆ, ಟೆಕ್ಸ್ಚರೇ ಗೊತ್ತಾಗುತ್ತೆ ನಿಮಗೊಂಥರ ಗಟ್ಟಿಯಾಗ್ತಾ ಬರುತ್ತೆ. ಕಂಟಿನ್ಯೂ ಸ್ಟಿರ್ ಮಾಡ್ತಾ ಬನ್ನಿ. ಎಲ್ಲೂ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಥರ ಸ್ಟಿರ್ ಮಾಡ್ತಾ ಬರಬೇಕು. ಹಚ್ ಖಾರದ ಪುಡಿ ಇದು ಆಪ್ಷನ್, ನೀವು ಬೇಕಾದರೆ ಹಾಕೋಬೋದು, ಕಲರ್ ಬೇಕಂದರೆ ಹಾಕೋಬೋದು, ಇಲ್ಲ ವೈಟಾಗಿ ಇರಬೇಕಂದ್ರೆ ಹಾಕೋಬೇಡಿ. ಹಾಗೆ ಗರಂ ಮಸಾಲ ಕಾಲು ಸ್ವಲ್ಪನೇ ಹಾಕೋತಾ ಇರೋದು ಫ್ಲೇವರ್ಗೆ. ಚೆನ್ನಾಗಿ ಕಲಿಸ್ಕೊಳ್ಳಿ, ಕಂಟಿನ್ಯೂ ಆಗಿ ಕಲಿಸ್ತಾ ಬನ್ನಿ. ನೋಡಿ, ಈಗ ಅದು ರೆಡಿ ಆಗಿದೆ, ಪರ್ಫೆಕ್ಟ್ ಆಗಿದೆ. ಟೆಕ್ಸ್ಚರ್ ಈ ರೀತಿ ಇರಬೇಕು. ಸೂಪರಾಗಿ ಟೆಕ್ಸ್ಚರ್ ರೆಡಿ ಆಗ್ತಾ ಇದೆ. ಫ್ರೈಡ್ ರೈಸ್ಗೆ ಗ್ರೇವಿ ರೆಡಿ ಆಗಿದೆ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊ ಸ್ಲೈಸಸನ್ನು ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಸ್ವಲ್ಪ ಕಲಿಸ್ಕೊಬಿಡಿ, ಜಾಸ್ತಿ ಬೇಯಿಸಬಾರ್ದು. ಅದನ್ನ ಕಲಿಸ್ಕೊಂಡಾದ ನಂತರ ಈಗ ಬೇಯಿಸಿ ಇಟ್ಟಿರ್ತಕ್ಕಂತಹ ಅನ್ನನ ಹಾಕೋತೀನಿ. ನಿಮಗೆ ಎಷ್ಟು ಬೇಕು ರೈಸು ಅಷ್ಟಕ್ಕೆ ಮಾತ್ರ ನೀವು ಈ ಗ್ರೇವಿನ ಎತ್ತಿಟ್ಕೋಬೋದು, ಇಲ್ಲಾಂದರೆ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅನ್ನ ತಣ್ಣಗೆ ಇರಬೇಕು. ಈಗ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡಿ. ಈಗ ಫ್ಲೇಮನ್ನು ದೊಡ್ಡದು ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಕಲಿಸ್ಕೊತಾ ಬನ್ನಿ. ಎಲ್ಲೂ ಗಂಟುಗಳಿರಬಾರ್ದು. ಅನ್ನ ಕಲಿಸಿದ ನಂತರ ಮೇಲ್ಗಡೆ ಈಗ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಕ್ಯಾಬೇಜ್ ಪೂರ್ತಿ ಹಾಕೋತಾ ಇದ್ದೀನಿ. ಹಾಗೆಯೇ ತರಕಾರಿಗಳು ಮೊದಲು ಬೇಯಿಸಿದ್ದಲ್ವ ಅವನ್ನೆಲ್ಲ ಪೂರ್ತಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ. ನಂತರ ಈಗ ಟೊಮೆಟೊ ಸಾಸ್ ಮೇಲೆ ಹಾಕೋತಾ ಇದ್ದೀನಿ. ಉಪ್ಪು ಬೇಕಾದರೆ ಟೇಸ್ಟ್ ನೋಡಿಕೊಂಡು ಬಳಸ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕಲಿಸ್ಕೊಂಡ್ರಲ್ವಾ? ಕಲಿಸ್ಕೊಂಡ ನಂತರ ರುಚಿ ಏನಾದರೂ ಉಪ್ಪು ಏನಾದರೂ ಕಮ್ಮಿ ಆಯಿತು ಅಂದರೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ರೆಡಿ ಆಗಿದೆ. ಈಗ ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅನಿಸ್ತು, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಂತರ ಮೇಲ್ಗಡೆಗೆ ಉಳಿದಿರುವ ಟೊಮೆಟೊನ ಸ್ಲೈಸಸ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಂತರ ಕುಟ್ಟಿ ಪುಡಿ ಮಾಡಿರುವ ಕಾಳು ಮೆಣಸು ಪುಡಿ ಹಾಕ್ಕೊಂಡು ಒಂದು ಚೆನ್ನಾಗಿ ಕಲಿಸ್ಕೊಬಿಡಿ. ಸೂಪರಾಗಿರ್ತಕ್ಕಂತಹ ಫ್ರೈಡ್ ರೈಸ್ ರೆಸಿಪಿ ರೆಡಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಫ್ರೈಡ್ ರೈಸನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಅಂತ. ವೆರಿ ಸಿಂಪಲ್. ಒಂದು ಸ್ವಲ್ಪ ತಾಳ್ಮೆಯಿಂದ ಈ ರೆಸಿಪಿಯನ್ನು ಮೊದಲೇ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ. ಇದು ಫ್ರೈಡ್ ರೈಸ್ ಮಾಡೋಕ್ಕೆ ಮುಂಚೆ ನಾನು ತೋರಿಸ್ಕೊಟ್ಟಿರೋ ಪ್ರಾಸೆಸ್ ಇದಲ್ವ, ಅದೇ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮಾಡಿದ್ರೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಫ್ರೈಡ್ ರೈಸ್ ರೆಡಿಯಾಗೋಗುತ್ತೆ. ಈಗ ಸಮಾರಂಭಗಳು, ಮನೆಯಲ್ಲಿ ನಡೀತಕ್ಕಂಥ ಸಮಾರಂಭಗಳು, ಬರ್ಡೇ ಪಾರ್ಟಿಯೋ ಇಲ್ಲ ಇನ್ನಿತರ ಏನೇ ಒಂದು ನಿಮ್ಮ ಫಂಕ್ಷನ್ಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ಫ್ರೈಡ್ ರೈಸ್ ಮಾಡಿ ಮನೆಯಲ್ಲಿ ಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ. ಈ ಫ್ಲೇವರು ಮತ್ತೆ ಮತ್ತೆ ತಿನ್ನಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕಾಗಿರ್ತಕ್ಕಂತಹ ಫ್ರೈಡ್ ರೈಸ್ ರೆಸಿಪಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಇವತ್ತೇ ಇದೇ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡಿಕೊಂಡು ಮನೆಯಲ್ಲೇ ಹೋಗಿ ಟ್ರೈ ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ
ಈ ರೆಸಿಪಿ ಮತ್ತಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನು ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ ನಿಮಗೇನಾದರೂ ಬೇಕಿದ್ರೆ ನನಗೆ ನೀವು ಕಮೆಂಟ್ ಮಾಡ್ಬೋದು. ಇಲ್ಲಾಂದರೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ಗೆ ಮೇಲ್ ಮಾಡಿ. ಟೇಸ್ಟಿಯಾಗಿರ್ತಕ್ಕಂತಹ ವೆರೈಟಿ ಆಗಿರ್ತಕ್ಕಂತಹ ರೆಸಿಪೀಸ್ ನಿಮಗೆ ಬೇಕು ಅಂದರೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.